ಯೆಹೋವನು ನಿನ್ನ ಹೆಬ್ಬಾಗಿಲುಗಳನ್ನು ಅಗುಳಿಗಳನ್ನು ಬಲಪಡಿಸಿದ್ದಾನೆ, ನಿನ್ನ ಮಕ್ಕಳನ್ನು ಆಶೀರ್ವದಿಸಿದ್ದಾನೆ. ಶನಿವಾರ 31 ಆಗಸ್ಟ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಶ್ರೀ ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯದ 58ನೇ ವಚನ. ಅವರು ಆತನನ್ನು ನಂಬದೆ ಹೋದದ್ದರಿಂದ ಆತನು ಅಲ್ಲಿ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ಯೇಸು ಸ್ವಾಮಿಯು ತಾನು ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ. ನಂಬದೆ ಹೋದವರಿಗೆ ಆ ಕಾರ್ಯಗಳು ಖಂಡಿತವಾಗಿ ಸಿಗುವಂಥದ್ದೇ ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ನಂಬುವವನಾಗು. ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿಯು ನಜರೇತಿಗೆ ಹೋಗಿದ್ದಾಗ ಅಲ್ಲಿನ ಸಭಾಮಂದಿರದಲ್ಲಿ ವಾಕ್ಯ ಸಾರುವಾಗ ಆತನಲ್ಲಿದ್ದಂಥ ಜ್ಞಾನ, ಅಧಿಕಾರ, ಆತನು ಮಾಡಿದಂಥ ಕಾರ್ಯಗಳನ್ನು ನೋಡಿ ಅಲ್ಲಿನ ಜನರು ಬೆರಗಾದರು. ಆದರೂ ಅವರಿಗೆ ಯೇಸು ತಮ್ಮಲ್ಲಿರುವಂಥ ಒಬ್ಬನು ಬಡಗೆಯ ಮಗ, ಆತನಿಗೆ ಇಷ್ಟೆಲ್ಲ ಜ್ಞಾನ, ಅಧಿಕಾರ ಇವೆಲ್ಲವೂ ಹೇಗೆ ಬರಲಿಕ್ಕೆ ಸಾಧ್ಯ ಎಂಬುದಾಗಿ ಯೇಸುವನ್ನು ನಂಬದೆ ಹೋದರು. ಅವರು ನಂಬದೆ ಹೋದ ಕಾರಣದಿಂದಾಗಿ ಯೇಸು ಅಲ್ಲಿ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿಗೆ ಎಲ್ಲಾ ಮಹತ್ ಕಾರ್ಯಗಳನ್ನು ಮಾಡುವಂತ ಬಲ, ಶಕ್ತಿ, ಅಧಿಕಾರ ಖಂಡಿತವಾಗಿಯೂ ಇದೆ. ಆದರೆ ಅವರ ಅಪನಂಬಿಕೆಯಿಂದಾಗಿ ಅವರು ನಂಬದೆ ಹೋದದ್ದರಿಂದ ಅವರು ಯಾವ ರೀತಿಯಾದಂಥ ಮಹತ್ ಕಾರ್ಯಗಳನ್ನು ಸ್ವೀಕರಿಸದೆ ಹೋದರು. ಯೇಸು ಸ್ವಾಮಿ ಅದನ್ನು ಮಾಡಲಾರದೆ ಹೋದನು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ನಂಬುವುದಾದರೆ ಅಸಾಧ್ಯವಾದದ್ದನ್ನು ನಾವುಗಳು ಅದ್ಭುತಕರವಾಗಿ ದೇವರಿಂದ ಹೊಂದಿಕೊಳ್ಳಬಹುದು. ದೇವರು ನಮ್ಮ ಜೀವನದಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾನೆ. ನಂಬಿದರೆ ಮಾತ್ರ ಇವುಗಳು ನಮಗೆ ದೊರಕಲಿಕ್ಕೆ ಸಾಧ್ಯವಾಗ್ತದೆ. ನಮ್ಮ ನಂಬಿಕೆಯೇ ದೇವರ ಅದ್ಭುತ ಕಾರ್ಯಗಳನ್ನು ಹೊಂದಿಕೊಳ್ಳಲಿಕ್ಕೆ ಕಾರಣ. ನಮ್ಮ ಅಪನಂಬಿಕೆ ಯಾವ ರೀತಿಯಾದಂಥ ಅದ್ಭುತ ಕಾರ್ಯಗಳು ನಮ್ಮ ಜೀವನದಲ್ಲಿ ನಡೆಯದೆ ಹೋಗ್ತದೆ. ಯೇಸು ಸ್ವಾಮಿ ಮಾಡದೆ ಹೋಗುತ್ತಾನೆ. ನಂಬುವವರಾಗೋಣ, ನಂಬಿ ಅದ್ಭುತಗಳನ್ನು ಅನುಭವಿಸೋಣ. ಅನುಭವಿಸಿದಂಥ ನಾವುಗಳು ಸಾಕ್ಷಿಗಳಾಗಿ ನಿಲ್ಲೋಣ. ದೇವರು ತಾನೇ ನಮ್ಮ ಜೀವನದಲ್ಲಿ ಅನೇಕ ಅದ್ಭುತಗಳನ್ನು ಮಾಡಲಿ. ಕರ್ತನೇ, ದಯಾಮಯ ಸ್ವಾಮಿಯ ಕೃಪಾ ಸಂಪೂರ್ಣನಾದ ದೇವರೇ, ನಿನ್ನ ಅದ್ಭುತಗಳಲ್ಲಿ ನಂಬಿಕೆ ಇದೆ. ನಿನ್ನ ಅಧಿಕಾರ, ನಿನ್ನಲ್ಲಿರ್ತಕ್ಕಂಥ ಎಲ್ಲಾ ರೀತಿಯಾದಂಥ ಶಕ್ತಿಯಲ್ಲಿ ನಂಬಿಕೆ ಇಟ್ಟಿದ್ದೇವೆ. ನೀನೇ ನಮ್ಮನ್ನು ಬಲಪಡಿಸು, ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವಪ್ಪ ನಮ್ಮ ತಂದೆಯೇ, ಆಮೆನ್.